ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಮೈ ಡಾಟರ್ ಮಾರ್ನಿಂಗ್ ರೂಟೀನ್ ಲಾಗ್. ಬನ್ನಿ ಅವಳ ಮಾರ್ನಿಂಗ್ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋಣ. ನಿನ್ನಿಮಾ ನಿನ್ನಿಮಾ ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಸ್ವಲ್ಪ, ಈ ಕಡೆ ಚೀ ಆ ಥರ ಎಲ್ಲ ಮಾಡಬಾರ್ದು. ಇಲ್ಲಿ ನೋಡಮ್ಮ, ಮೋಳು ನಿನ್ನಿ ಮೋಳು ನಿನ್ನಿ ಮೋಳು ಮತ್ತೆ ಮತ್ತೆ ಇವಾಗ ಇವಾಗ ಮತ್ತೆ ಮಾಡ್ತೀರಾ, ಮತ್ತೆ ಮಾಡ್ತೀರಾ? ನಾವು ಮಾರ್ನಿಂಗ್ ಎದ್ದ ತಕ್ಷಣ ಡೈಲಿ ಈ ಥರ ತುಪ್ಪನ ಬ್ಯಾಗ್ ಹಾಕ್ತೀವಿ. ಏನಕ್ಕೆ ಅಂದರೆ ಸ್ವಲ್ಪ ವೆಯ್ಟ್ ಗೇಯ್ನ್ ಆಗಲಿ ಇವಳು ಅಂತ. ಯಾಕಂದರೆ ತುಂಬ ಸಣ್ಣ ಇದ್ದಾಳೆ, ಅದಕ್ಕೋಸ್ಕರ ನಮ್ಮ ಸೈಡ್ ಇದನ್ನೆಲ್ಲ ಮಾಡ್ತಾರೆ. ಸೊ ಎಲ್ಲ ಕಡೆ ಮಾಡ್ತಾರೆ ಅಂತ ಏನು ಗೊತ್ತಿಲ್ಲ. ಇವಳಿಗೆ 4 ಮಂತ್ಸ್ ಆದಮೇಲಿಂದ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲ ನಿನ್ನಿಮ್ಮ, ಸ್ವಲ್ಪ ಹಾಕಮ್ಮ. ಇಷ್ಟೊಂದು ಸ್ಟಾರ್ಟಿಂಗ್ ಇವಳು ತಿಂತಾನೆ ಇರಲಿಲ್ಲ, ಇವಾಗ ಇಷ್ಟೊಂದು ತಿಂತಿರೋದಲ್ವಾ? ಏನು ಬೇಕಮ್ಮ? ಅದಿನ್ನ ಇದಾಗಿಲ್ಲ. ಇದಕ್ಕೆ ಏನಾಗಿರುತ್ತೆ? ದ್ರಾಕ್ಷಿ, ಬಾದಾಮಿ, ಕುಂಕುಮ ಕೇಸರಿ ಎಲ್ಲ ಚೆನ್ನಾಗ ಹುರಿದು ಪುಡಿ ಮಾಡ್ಕೊಂಡು ಇಟ್ಕೊಂಡಿವಿ. ಅದನ್ನ ಎದೆ ಹಾಲ್ಗೆ ಹಾಕೊಂಡು ಡೈಲಿ ಕುಡಿಸ್ತೀವಿ. ಏನು ಈ ಕಡೆ ನೋಡ್ತಿರೋದು ನೀವು? ಅಲ್ಲಿ ನೋಡಿ, ಅಲ್ಲಿ ನೋಡಿ. ವೆರಿ ಗುಡ್, ಗುಡ್ ಗರ್ಲ್. ಗುಡ್ ಗರ್ಲ ನೀವು? ಗುಡ್ ಗರ್ಲ್. ನಮ್ಮ ನಿಮ್ಮಗೆ ಪ್ರತಿದಿನ ಮಾರ್ನಿಂಗು ಈ ತರ ಬಿಸಿಲಲ್ಲಿ ತೋರಿಸ್ತೀವಿ. ಏನಕ್ಕೆ ಅಂತಂದ್ರೆ ಇದರಿಂದ ವಿಟಮಿನ್ ಡಿ ಸಿಗುತ್ತೆ, ಅದಕ್ಕೋಸ್ಕರ. ಮತ್ತೆ ಅವಳು ಸ್ವಲ್ಪ ಹೊರಗಡೆ ಎಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಚೇಂಜಸ್ ಇರುತ್ತೆ, ಸ್ವಲ್ಪ ಆಕ್ಟಿವ್ ಆಗ್ತಾಳೆ ಇನ್ನೂನು ಅಂತೇಳಿ ನಾವು ಈ ತರ ಮಾಡ್ತಾ ಇರ್ತೀವಿ. ಸ್ವಲ್ಪ ಹೊರಗಡೆ ನೋಡ್ತಾ ಇರ್ತಾಳೆ. ಅವಳಿಗಂತೂ ಮನೆ ಒಳಗಡೆ ಕೂರೋದ್ಕಿಂತ ಹೊರಗಡೆ ಓಡಾಡೋದೇ ಸಖತ್ ಇಷ್ಟ. ಯಾವಾಗ್ಲೂ ಬೇಕಿದ್ರೆ ಹೊರಗಡೆ ನಿಲ್ಸ್ಕೊಂಡ್ರೆ ಅಳೋದು ಇಲ್ಲ, ಏನೂ ಇಲ್ಲ. ಆಮೇಲೆ ಇನ್ನೊಂದು ಹೆಂಗ್ ಗೊತ್ತಾ, ಅವಳಿಗೆ ತುಂಬಾ ಬೆಳಕಿರ್ಬೇಕು, ಗಾಳಿ ಇರ್ಬೇಕು ಯಾವಾಗ್ಲೂ ಅಷ್ಟೇನೆ. ಇಲ್ಲ ಅಂತಂದ್ರೆ ಕಯ್ಯ ಪಿಯ್ಯ ಅಂತಾನೆ ಇರ್ತಾಳೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಹೊರಗಡೆ ಜಾಸ್ತಿ ಬಿಡ್ತೀವಿ. ಆದ್ರೆ ಮಾರ್ನಿಂಗ್ ಮಾತ್ರ ಬಿಸ್ಲಿಗೆ ತೋರ್ಸೋದನ್ನ ಮಾತ್ರ ಮಿಸ್ ಮಾಡೋದಿಲ್ಲ. ಪ್ರತಿದಿನ ತೋರಿಸ್ತೀವಿ ಅವಳಿಗೆ. ಅಂದ್ರೆ ಒಂದಿನ ನಾನಾದ್ರೂ ಮಾಡ್ತೀನಿ, ಇಲ್ಲ ನಮ್ಮಮ್ಮ, ಇಲ್ಲ ನಮ್ಮ ಅಜ್ಜಿ ಯಾರಾದ್ರೂ ಇರ್ತಾರೆ, ಯಾರಾದ್ರೂ ಮಾಡ್ಕೋತೀವಿ ಇದನ್ನ. ಮತ್ತೆ ಹೊರಗಡೆ ಎಲ್ಲ ತೋರ್ಸಾದ್ಮೇಲೆ ನೆಕ್ಸ್ಟ್ ನಾವು ಮಸಾಜ್ನ ಮಾಡ್ಬಿಡ್ತೀವಿ. ಎಣ್ಣೆನ ಹಾಕಿ ಡೈಲಿ ಇದನ್ನಂತೂ ನಾನು ಮಿಸ್ ಮಾಡಲ್ಲ. ಡೈಲಿ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡೇ ಮಾಡ್ತೀವಿ. ಆಕ್ಚುಲಿ ವೀಕ್ಲಿ ಒನ್ಸ್, ವೀಕ್ಲಿ ಟ್ವೈಸ್ ಆ ತರ ಮಾಡ್ತಾರೆ. ನಾವು ಸ್ವಲ್ಪ ಬಿಸಿ ನೀರು ಹಾಕಿದ್ರು ಸುಡಬಾರ್ದು ಅವಳಿಗೆ ಅಂತ ಹೇಳಿ ಈ ತರ ಮಾಡ್ತೀವಿ. ಡೈಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ನಾನು ಯೂಸ್ ಮಾಡೋದೇ ನಾರ್ಮಲ್ ಕೊಬ್ಬರಿ ಎಣ್ಣೆ ಹಾಕೊಂಡು ಮಸಾಜ್ನ ಮಾಡ್ತೀವಿ. ಆದ್ಮೇಲೆ ನೆಕ್ಸ್ಟ್ ನಾರ್ಮಲ್ ಆಗಿ ಸ್ನಾನ ಮಾಡಿಸಿ ಅವಳಿಗೆ ನೀಟಾಗಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು, ಅದಾದ್ಮೇಲೆ ಸ್ವಲ್ಪ ಆಟ ಗೀಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಗೇಮ್ ಏನಾದ್ರೂ ಹಾಕೊಟ್ಟು ಆಟ ಆಡಿಸ್ತಾ ಇರ್ತೀವಿ. ಸ್ವಲ್ಪ ಅವಳಿಗೂ ಚೇಂಜಸ್ ಇರ್ಲಿ ಅಂತ ಹೇಳಿ, ಖುಷಿ ಆಗಿರ್ಲಿ ಅಂತ ಹೇಳಿ ಆಟ ಎಲ್ಲ ಆಡಾದ್ಮೇಲೆ ಅವಳು ಅಂದ್ರೆ ಈ ತರ ಎಲ್ಲ ಕೊಟ್ಟಾಗ ಸ್ವಲ್ಪ ಖುಷಿಯಾಗಿ ಆಟ ಆಡ್ತಾ ಇರ್ತಾಳೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮಲ್ಕೊಂಡ್ರೆ ಮಲಗಿಸ್ತೀವಿ. ಇಲ್ಲ ಅಂತಂದ್ರೆ ಯಾರಾದ್ರೂ ಮನೆಗೆ ಬರ್ತಾನೆ ಇರ್ತಾರೆ ನಮ್ಮ ಮನೆಗೆ. ಇಲ್ಲ ನಮ್ಮ ಅಜ್ಜಿ ಆದ್ರೂ ಆಡಿಸ್ತಾ ಇರ್ತಾರೆ, ಇಲ್ಲ ಹೊರಗಡೆ ಅಕ್ಕಪಕ್ಕ ಮನೆಯವ್ರು ಯಾರಾದ್ರೂ ಬರ್ತಾ ಇರ್ತಾರೆ, ಅವ್ರ ಜೊತೆ ಎಲ್ಲ ಮಾತಾಡ್ಕೊಂಡು ಆಟ ಆಡ್ಕೊಂಡಿರ್ತಾಳೆ. ಅದಾದ್ಮೇಲೆ ಕೊನೆಗೆ ಮಲ್ಕೋತಾಳೆ ಅಷ್ಟೇ. ಇವಾಗಂತೂ ಮಾರ್ನಿಂಗ್ ಟೈಮ್ ಮಲ್ಕೊಳ್ಳೋದೇ ಇಲ್ಲ ಅವಳು. ನೈಟ್ ನೀಟಾಗಿ ನಿದ್ದೆ ಮಾಡ್ತಾಳೆ, ಆದ್ರೆ ಮಾರ್ನಿಂಗ್ ನಿದ್ದೆ ಮಾಡಲ್ಲ. ಮಾರ್ನಿಂಗ್ ಎಲ್ಲಾರು ಇರ್ತಾರಲ್ಲ ಅವ್ರ ಜೊತೆ ಎಲ್ಲ ಆಟ ಆಡ್ಕೊಂಡು ಆರಾಮಾಗಿ ಇರ್ತಾಳೆ. ಇದು ನಮ್ಮ ನಿನ್ನಿಮದು ಮಾರ್ನಿಂಗ್ ರೂಟೀನು. ಇಷ್ಟನೇ, ಆಟ ಆಡೋದು, ಮಲ್ಕೊಳ್ಳೋದು, ಈ ತರ ಮಾಡ್ತಾಳೆ. ಈ ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಏನಾದ್ರೂ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ.